ನಿಷೇಧಿತ ಪಿಎಫ್ಐನ 7 ಮಂದಿಯ ಮನೆಗಳ ಮೇಲೆ ಎನ್ಐಎ ದಾಳಿಯನ್ನ ಮಾಡಿರೋದು. ಬೆಂಗಳೂರು ಬಳ್ಳಾರಿಯಲ್ಲಿ ಎನ್ಐಎ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದೆ. ಬೆಂಗಳೂರಿನಲ್ಲಿ 6 ಪಿಎಫ್ಐನ ಸಂಬಂಧಪಟ್ಟಂತಹ ಕಾರ್ಯಕರ್ತರನ್ನು ಈಗ ಬಂಧಿಸಿದ್ದಾರೆ. ಗಣಿನಾಡು ಬಳ್ಳಾರಿ ನಗರದ ಹಲವೆಡೆ ಎನ್ಐಎ ಬೃಹತ್ ದಾಳಿಯನ್ನ ನಡೆಸಿರೋದು. ನಿಷೇಧಿತ ಪಿಎಫ್ಐನ 7 ಜನರ ಮೇಲೆ ಈಗ ದಾಳಿಯನ್ನ ಮಾಡಿದೆ. ಇದರಲ್ಲಿ ಸಿಕ್ಕಿರುವಂಥದ್ದು ಬೆಂಗಳೂರಿನಲ್ಲಿ ಎಸ್ಪೆಷಲಿ 7 kg ಸೋಡಿಯಂ ನೈಟ್ರೇಟ್ ಸಿಕ್ಕಿರೋದು. ಬೆಂಗಳೂರಿನಲ್ಲಿ ಒಟ್ಟು 6 ಮಂದಿಯನ್ನು ಈಗ ಅರೆಸ್ಟ್ ಮಾಡಿರೋದು. ಬಳ್ಳಾರಿಯಲ್ಲಿ ಒಟ್ಟು 7 ಮಂದಿ ಈಗ ಅರೆಸ್ಟ್ ಆಗಿದ್ದಾರೆ. ಹೇಗೆ ಸಾಧ್ಯ ಆಯಿತು, ಏನು, ಇವರು ಯಾವ ರೀತಿಯಾದಂಥ ಕೃತ್ಯವನ್ನು ಮಾಡೋಕ್ಕೆ ಸಂಚನ್ನು ರೂಪಿಸಿದ್ರು, ಇವುಗಳನ್ನೆಲ್ಲ ಈಗ ಪತ್ತೆ ಹಚ್ಚುವಂಥ ಕೆಲಸ, ಒಂದಿಷ್ಟು ಮಾಹಿತಿಗಳು ಎನ್ಐಎಗೆ ಖಂಡಿತವಾಗಿಯೂ ಕೂಡ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಓಕೆ, ನನ್ನ ಸಂಪರ್ಕಕ್ಕೆ ಮತ್ತೆ ಕ್ರೈಮ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಎನ್ಐಎಗೆ ಬಹುದೊಡ್ಡದಾಗಿ ಒಂದಿಷ್ಟು ಯಾವುದೋ ಕ್ಲೂ ಸಿಕ್ಕಂಗೆ ಕಾಣಿಸ್ತಾ ಇದೆ, ಯಾವುದೋ ಸಂಚನ್ನು ರೂಪಿಸ್ತಾ ಇರೋ ರೀತಿಯಲ್ಲಿ. ಬೇರೆ ಏನಾದರೂ ಹೊರಗಡೆಗಿರುವಂಥ ಲಿಂಕ್ ಏನಾದರೂ ಇದ್ದಂಗೆ ಇದೆಯಾ ಇದರಲ್ಲಿ? ಹೈದರಾಬಾದ್ನಲ್ಲಿ ಒಂದು FIR ಅನ್ನು NIA ಅಧಿಕಾರಿಗಳು ದಾಖಲು ಮಾಡಿರ್ತಾರೆ ಅರುಣ್. ಆ ಒಂದು FIR ನಲ್ಲಿ UAPA ಕಾಯ್ದೆಯನ್ನ ಅಳವಡಿಸಿರ್ತಾರೆ. ಅದ್ರ ಜೊತೆಗೆ ಮತ್ತೊಂದು 120B ಅಂದ್ರೆ ಕ್ರಿಮಿನಲ್ ಒಳಸಂಚನ್ನು ಸಹ ದಾಖಲು ಮಾಡಿರ್ತಾರೆ. ಆ ಪ್ರಕರಣದಲ್ಲಿ ಬಂಧಿತರಾದಂಥವರ ಜೊತೆ ಇವತ್ತು ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ನಡೆದಂತಹ ರೇಡ್ ಏನಿದೆ, ಆ ರೇಡ್ಗೆ ಆ ಒಂದು FIR ಪ್ರಮುಖ ಕಾರಣ ಅಂತೇಳಿ ತಿಳಿದು ಬರ್ತಿದೆ. ಅಂದ್ರೆ ಅಲ್ಲಿ ಸೆರೆ ಸಿಕ್ಕಂತಹ ಆರೋಪಿಗಳು ಯಾರಿದ್ರು, ಅವ್ರ ಜೊತೆ ಇವರೆಲ್ಲರೂ ಕೂಡ ಒಡನಾಟವನ್ನ ಇಟ್ಕೊಂಡಿದ್ರು, ಅವ್ರ ಜೊತೆ ಸಂಪರ್ಕದಲ್ಲಿರೋದು NIA ತನಿಖೆ ವೇಳೆ ಬಯಲಿಗೆ ಬಂದಿರೋದು. ಇವರು ಒಂದು 3-4 ತಿಂಗಳುಗಳ ಕಾಲ ಒಂದಷ್ಟು ವಾಚ್ ಮಾಡಿರ್ತಾರೆ, ಮತ್ತೆ ಅವರ ವಿಚಾರಣೆಯಲ್ಲಿ ಇವರ ಹೆಸರುಗಳನ್ನ ಬಾಯ್ಬಿಟ್ಟಿರ್ತಾರೆ. ಇದರ ಆಧಾರದ ಮೇಲೆ ಇವತ್ತು ಇಲ್ಲಿ ರೇಡ್ ಅನ್ನ ಮಾಡಿರೋದು. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ NIA ಅಧಿಕಾರಿಗಳಿಗೆ, ಪೊಲೀಸರಿಗೆ ಸುಮಾರು 7 kgಯಷ್ಟು ಸೋಡಿಯಂ ನೈಟ್ರೇಟ್ ಸಿಕ್ಕಿದೆ. ಅದು ಸಮೀವುಲ್ಲಾ ಎಂಬಾತನಿಂದ. ಸಮೀವುಲ್ಲಾ ಇದನ್ನ ತಂದಿಟ್ಕೊಂಡಿದ್ದ ಅನ್ನೋ ನಿಟ್ಟಿನಲ್ಲಿ ಬೇರೆ ಇತರ ಮನೆಯಲ್ಲಿದ್ದಂತಹ ಅಲ್ತಾಫು, ಮಿಸ್ಬಾ ಮತ್ತೆ ಮುನೀರುದ್ದೀನ್ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಸಮೀವುಲ್ಲಾನನ್ನ ಅರೆಸ್ಟ್ ಮಾಡಿದ್ದಾರೆ. ಉಳಿದಂತಹ 3 ಅಲ್ತಾಫು, ಮಿಸ್ಬಾ ಮತ್ತೆ ಮುನೀರುದ್ದೀನ್ ಅನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಖಾಸಗಿ ಕಾಲೇಜಿನಲ್ಲಿ ಕೆಲವರು ಓದ್ತಿದ್ರೆ, ಕೆಲವರು ಕೆಲಸವನ್ನ ಖಾಸಗಿ ಕಂಪನಿಯಲ್ಲಿ ನಿರ್ವಹಿಸ್ತಿದ್ದಾರೆ. ಈತ ಸಮೀವುಲ್ಲಾ LLB ಅನ್ನ ಪೂರೈಕೆ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಇವರಿಗೆ ಈ ಒಂದು ಸೋಡಿಯಂ ನೈಟ್ರೇಟ್ ಎಲ್ಲಿಂದ ಬಂತು, ಮತ್ತೆ ಆ ಒಂದು ಪ್ರಕರಣ ಸಂಬಂಧ ಹೈದರಾಬಾದ್ನಲ್ಲಿ ದಾಖಲಾಗಿರೋ ಆ ಒಂದು FIR ಕ್ರೈಮ್ ನಂಬರ್ 3ರ ಸಂಬಂಧ, ಆ ಆರೋಪಿಗಳ ಜೊತೆ ಇವರ ಲಿಂಕ್ ಏನು, ಇವರು ಅಫ್ಘಾನಿಸ್ತಾನಕ್ಕೆ ತೆರಳಿ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ, ಹಿಂದಿನ ಉದ್ದೇಶ ಏನು, ಹೀಗೆ ನಾನಾ ಆಯಾಮಗಳಲ್ಲಿ ತನಿಖೆ ಸಾಗ್ತಿದೆ. ಪ್ರಕರಣ ಸಂಬಂಧ ಇವತ್ತು 41 ಕಡೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಆ ದಾಳಿಯಲ್ಲಿ ಎಲ್ಲವೂ ಕೂಡ ಬೆಂಗಳೂರು ಹಾಗೂ ಬಳ್ಳಾರಿಯ ಲಿಂಕ್ ಏನ್ ಕಂಡು ಬರ್ತಿದೆ, ಅದು ಹೈದರಾಬಾದ್ನಲ್ಲಿ ದಾಖಲಾಗಿದ್ದಂತಹ FIR. ಆ FIR ನಲ್ಲಿ ಇವರು ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದನ್ನ ತಪ್ಪಿಸುವ ಸಲುವಾಗಿ, ಅದರ ಹಿಂದಿನ ಉದ್ದೇಶದ ಸಲುವಾಗಿ NIA ಅಧಿಕಾರಿಗಳು ದಾಳಿಯನ್ನ ಮಾಡಿ ಇದೀಗ ಸುಮಾರು 7 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. 7 kg ಸೋಡಿಯಂ ನೈಟ್ರೇಟ್ ಅನ್ನ ಸೀಸ್ ಮಾಡುವ ಕೆಲಸವನ್ನ NIA ಅಧಿಕಾರಿಗಳು ಮಾಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ಕಡೆಗೆ ಸೋಡಿಯಂ ನೈಟ್ರೇಟ್ ಏನಿದೆ, ಇದನ್ನ ರಸಗೊಬ್ಬರಗಳಿಗೂ ಕೂಡ ಇದನ್ನ ಬಳಕೆಯನ್ನ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆಗೆ ಕೈಗಾರಿಕೆಗಳಲ್ಲೂ ಕೂಡ ಇದನ್ನ ಬಳಕೆಯನ್ನ ಮಾಡ್ಕೊಳ್ತಾರೆ. ಬಟ್ ಇಲ್ಲಿರುವಂಥದ್ದು ಸ್ಟೂಡೆಂಟ್ಸು, ಅವ್ರಿಗೂ ಅದಕ್ಕೂ ಲಿಂಕ್ ಇಲ್ಲ, ಹೇಗೆ ಬಂತು. ಆಮೇಲೆ ಸ್ಫೋಟಕಕ್ಕೂ ಕೂಡ ಇದನ್ನ ಬಳಕೆಯನ್ನ ಮಾಡುತ್ತಾರೆ. ಹಾಗಾಗಿ ಇಲ್ಲಿ ಯಾವುದಕ್ಕೋಸ್ಕರ ಇವರು ಇದನ್ನ ತಂದಿದ್ರು ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕು. ಅದರ ಮೂಲ ಏನು ಅನ್ನುವಂಥದ್ದು ಹುಡುಕಬೇಕು. ಸಣ್ಣ ಪ್ರಮಾಣದಾಗಿದ್ದರೆ ಒಂದು ಕಡೆಗೆ 7 kg ಅಂತಂದರೆ ಸಣ್ಣದಲ್ಲ. ಅದು ಕಚ್ಚಾ ವಸ್ತು, ಬಾಂಬ್ ತಯಾರಿಕೆಗೆ ಬೇಕಾಗಿರುವಂಥ ಕಚ್ಚಾ ವಸ್ತು, ಅದಕ್ಕೆ ಇನ್ನೊಂದಿಷ್ಟು ಮಟೀರಿಯಲ್ಸ್ಗಳು ಬೇಕಾಗುತ್ತೆ. ಅವುಗಳನ್ನೆಲ್ಲಾದರೂ ಶೇಖರಣೆ ಮಾಡಿಟ್ಟಿದ್ರ, ಇವೆಲ್ಲವೂ ಕೂಡ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದನ್ನೀಗ NIA ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಬೇರೆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಕಾರಣ ಅನೇಕ ಲಿಂಕ್ಗಳು ಕೂಡ ಸ್ಲೀಪರ್ ಸೆಲ್ಗಳು ಅಲ್ಲಲ್ಲಿ ಇರಬಹುದು ಅಂತ ಕಾಣಿಸುತ್ತೆ.